ಆತ್ಮೀಯ ವಿದ್ಯಾರ್ಥಿಗಳೇ, ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮ್ಮ ಮುಂದೆ ಪ್ರತಿ ಶನಿವಾರ ಸಾಮಾನ್ಯ ವಿಜ್ಞಾನ ಮೊರಾರ್ಜಿ ಚಾಣಕ್ಯ ಅಂತಕ್ಕಂಥ ಒಂದು ಸಂಚಿಕೆಗಳನ್ನು ಇಟ್ಕೊಂಡು ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಿಕ್ಯ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಗೆಲುವಿಗಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ಇದೀಗ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದೆ. ಸಾಮಾನ್ಯ ವಿಜ್ಞಾನ ಪ್ರತಿ ಒಂದು ಶನಿವಾರ ನಾನು ನಮ್ಮ ಮಕ್ಕಳಿಗೋಸ್ಕರ ಗೆಲುವಿಗೋಸ್ಕರ ಸಾಮಾನ್ಯ ವಿಜ್ಞಾನ ಅಂತಕ್ಕಂತಹ ಕೆಲವೊಂದಿಷ್ಟು ವಿಷಯಗಳನ್ನ ತರ್ತಾ ಇದ್ದೀನಿ. ದಯವಿಟ್ಟು ಮನನ ಮಾಡಿಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ರಿ, ಶೇರ್ ಮಾಡಿರಿ. ಆಮೇಲೆ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮಗೆ ನೀವು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿದ್ದಾಗಿದ್ರೆ, ನಿಮ್ಮ ಸ್ನೇಹಿತರಿಗೆ ತಿಳಿಸಿದ್ದೇ ಆಗಿದ್ರೆ ನಾವು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಬಿಡಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಸಾಮಾನ್ಯ ವಿಜ್ಞಾನ ಅಂತಕ್ಕಂತಹ ಕೆಲವೊಂದಿಷ್ಟು ವಿಷಯಗಳನ್ನ ನಾವಿಲ್ಲಿ ಚರ್ಚೆ ಮಾಡೋಣ. ಬನ್ನಿ ಮಕ್ಕಳೇ, ಹಾಗಾದರೆ ಸಾಮಾನ್ಯ ವಿಜ್ಞಾನದ ವಿಷಯವನ್ನು ಸ್ವಲ್ಪ ನೋಡೋಣ. ಒಂದು ವಸ್ತು ತನ್ನ ಸ್ಥಾನದ ಕಾರಣದಿಂದಾಗಿ ಪಡೆಯುವ ಶಕ್ತಿಯನ್ನು ನಾವೇನಂತ ಕರಿತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಚರ್ಚೆ ಮಾಡಲಾಗಿದೆ. ಹಾಗಾಗಿ ಇದು ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ನಾವು ನೋಡಬೇಕು. ಅದಕ್ಕೆ ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಏನು ಕರಿತೀವಿ ನಾವು? ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಅದನ್ನು ನಾವು ನೆನಪಿಡಬೇಕು. ಓಕೆ, ಇನ್ನು ನೆಕ್ಸ್ಟ್ ಇದನ್ನು ನಾವೇನಂತೀವಿ ಅಂತಂದ್ರೆ ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂತ ಕೇಳ್ತಾನೆ. ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂತ ಕೇಳಿದ್ರೆ ಬುಧ ಗ್ರಹ. ಇದನ್ನು ಕೂಡ ನೀವು ಸರಿಯಾಗಿ ನೋಡ್ಕೋಬೇಕು. ಭಾರತದ ಪೂರ್ವ ಭಾಗದಲ್ಲಿರುವ ದೇಶ ಯಾವುದು ಅಂತ ಕೇಳ್ತಾನೆ. ಭಾರತದ ಪೂರ್ವ ಭಾಗದಲ್ಲಿರುವ ದೇಶ ಅಂತಕ್ಕಂಥದ್ದನ್ನು ನೋಡಿದ್ರೆ ನಾವು ಬಾಂಗ್ಲಾದೇಶ ಅಂತ ಕರಿತೀವಿ. ನೀರಿನ ಕರಗುವ ಬಿಂದು ಎಷ್ಟು ಅಂತ ಕೇಳ್ತಾನೆ. ನೀರಿನ ಕರಗುವ ಬಿಂದು ಎಷ್ಟು ಅಂತ ಕೇಳಿದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ಕರಿಬೋದು. ಅಣುಗಳು ಒತ್ತೊತ್ತಾಗಿ ಜೋಡಿಸಲ್ಪಡುವ ದ್ರವ್ಯದ ಸ್ಥಿತಿ ಏನಂತ ಕರೀತಾರೆ. ಕಣಗಳು ಹೆಚ್ಚು ಒತ್ತೊತ್ತಾಗಿ ಜೋಡಿಸಲ್ಪಡುವ ದ್ರವ್ಯದ ಸ್ಥಿತಿ ಏನಂತ ಕರಿತೀವಿ ಅಂತಂದ್ರೆ ಘನ ಅಂತ ಕರಿತೀವಿ. ಗಟ್ಟಿಯಾಗಿರತ್ತ ಅಂತಕ್ಕಂಥದ್ದನ್ನು ಅದನ್ನು ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನವನ್ನು ಮಾಡಿಕೊಡ್ರಿ ಮಕ್ಕಳೇ. SI ಪದ್ಧತಿಯಲ್ಲಿ ದ್ರವ್ಯರಾಶಿಯ ಮೂಲಮಾನ ಯಾವುದು ಅಂತ ಕೇಳ್ತಾನೆ. SI ಪದ್ಧತಿಯಲ್ಲಿ ದ್ರವ್ಯರಾಶಿಯ ಮೂಲಮಾನ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ, ಕಿಲೋಗ್ರಾಮ್. ದರೋಜಿ ವನ್ಯಧಾಮದಲ್ಲಿ ಈ ಪ್ರಾಣಿಯನ್ನು ಸಂರಕ್ಷಿಸಲಾಗಿದೆ. ಯಾವ ಪ್ರಾಣಿಯನ್ನು ದರೋಜಿ ವನ್ಯಧಾಮದಲ್ಲಿ ಸಂರಕ್ಷಿಸಲಾಗಿದೆ ಅಂತಕ್ಕಂಥದ್ದನ್ನು ಕೇಳಿದ್ರೆ ಕರಡಿಯನ್ನು. ಪರ್ಣಪಾತಿ ಸಸ್ಯವರ್ಗಕ್ಕೆ ಉದಾಹರಣೆ ಯಾವುದು ಅಂತಕ್ಕಂಥದ್ದು ಅಂತಂದ್ರೆ ಉಪ್ಪು ನೇರಳೆ ಅಂತಕ್ಕಂಥದ್ದು, ಅದು ಪರ್ಣಪಾತಿ ಸಸ್ಯಕ್ಕೆ ಉದಾಹರಣೆ. ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ 21%. ಇನ್ನು ವಸ್ತುವಿನ ಕಣಗಳು ತುಂಬ ವಿರಳವಾಗಿರುವ ಸ್ಥಿತಿ ಯಾವುದಂತ ಕರೀತಾರೆ. ವಸ್ತುವಿನ ಕಣಗಳು ತುಂಬ ವಿರಳವಾಗಿರ್ತಾವೆ ಅಂದ್ರೆ ಅನಿಲದಲ್ಲಿ. ಹಾಗಾಗಿ ಏನಪ್ಪ ಅಂದ್ರೆ ಅದನ್ನು ನೀವು ಸರಿಯಾಗಿ ನೋಡ್ಕೋಬೇಕು ಮಕ್ಕಳೇ. ಇನ್ನು ಕೆಳಗಿನವುಗಳಲ್ಲಿ ಸಂಯುಕ್ತ ವಸ್ತು ಯಾವುದು ಅಂತ ಕೇಳ್ತಾನೆ. ಕೆಳಗಿನವುಗಳಲ್ಲಿ ಸಂಯುಕ್ತ ವಸ್ತು ಯಾವುದು ಅಂತ. ಕೆಳಗಿನವುಗಳಲ್ಲಿ ಸಂಯುಕ್ತ ವಸ್ತು ಯಾವುದು ಅಂತಂದ್ರೆ ನೀರು ಅಂತ. ನೀರಿನಲ್ಲಿ ಆಮ್ಲಜನಕ ಮತ್ತು ಜಲಜನಕದ ಪ್ರಮಾಣ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಎ 1/2 ಅಂತಕ್ಕಂಥದ್ದು. ಅಂದರೆ 1ರಷ್ಟು ನೀರು, 2ರಷ್ಟು ಏನಪ್ಪ ಅಂದ್ರೆ ನೋಡಿರಿ, ಆಮ್ಲಜನಕ 1%, ಜಲಜನಕ 2% ಅಂತಕ್ಕಂಥದ್ದು 1 ಭಾಗ. ಆಮೇಲೆ ಕಬ್ಬಿಣ ಒಂದು ಏನು ಅಂತ ಕೇಳಿದಾಗ ಕಬ್ಬಿಣ ಒಂದು ಮೂಲ ವಸ್ತು ಅಂತ ನಾವು ಹೇಳ್ಬೋದು. ಜೀವಸತ್ವದ ಕೊರತೆಯಿಂದ ಬರ್ತಕ್ಕಂತಹ ರೋಗ ಯಾವುದು ಅಂತ ಕೇಳಿದ್ರೆ ರಾತ್ರಿ ಕುರುಡು. ಜೀವಸತ್ವದಿಂದ ಬರ್ತಕ್ಕಂಥದ್ದು. ಹುಲಿಯು ತನ್ನ ಟಿಮ್ಮಿಂದ ಮಾಂಸವನ್ನು ಜಿಗಿಯುತ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇಲ್ಲಿ ಹುಲಿಯು ತನ್ನ ಹಲ್ಲಿನಿಂದ ಮಾಂಸವನ್ನು ಸಿಗಿಯುತ್ತದೆ ಅಂತ. ವಾಸನೆಯನ್ನು ಗ್ರಹಿಸುವ ಮಾನವನ ಅಂಗ ಯಾವುದು ಅಂತ ಕೇಳಿದ್ರೆ ಮೂಗು. ಇವು
ಭಾಳಷ್ಟು ಈಜಿ ಅದಾವೆ. ಹಿಂದಿನ ಕ್ವಶನ್ ಪೇಪರನ್ನು ರೆಫರ್ ಮಾಡ್ಕೊಂಡು ನಾನು ಈಗಾಗಲೇ ನಿಮ್ಗೆ ತೆಗಿತಾ ಇದ್ದೀನಿ ಮಕ್ಕಳೇ. ಸರಿಯಾಗಿ ಇದನ್ನು ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಮೇಲಿಂದ ಮೇಲೆ ನೋಡ್ರಿ. ಓಕೆ, ಇನ್ನು ಮನುಷ್ಯನು ನಿಮಿಷವೊಂದಕ್ಕೆ ಮಾನವನ ಹೃದಯದ ಬಡಿತ ಎಷ್ಟು ಅಂತ ಕೇಳಿದಾಗ, ನಿಮಿಷವೊಂದಕ್ಕೆ ಮಾನವನ ಹೃದಯದ ಬಡಿತ ಎಷ್ಟು ಅಂತ ಕೇಳಿದ್ರೆ 70 ಸಲ ಅಂತ ನಾವು ಹೇಳ್ಬೋದು. ಆಕಾರ ಮತ್ತು ಗಾತ್ರ ಎರಡನ್ನೂ ಹೊಂದಿರುವ ದ್ರವ್ಯದ ಸ್ಥಿತಿ ಎಷ್ಟು ಅಂತ ಕೇಳಿದಾಗ ಘನ ಅಂತ. ಆಕಾರ ಮತ್ತು ಗಾತ್ರ ಎರಡನ್ನು ಹೊಂದಿರತಕ್ಕಂಥದ್ದು ಘನ ಅಂತಕ್ಕಂಥದ್ದು ನಾವಿಲ್ಲಿ ಹೇಳಬಹುದು. ಮಕ್ಕಳೇ, ಇದನ್ನೆಲ್ಲ ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಸರಿಯಾಗಿ ನೋಡ್ಕೊಳ್ರಿ. ಈಗ ಕೆಲವೊಂದಿಷ್ಟು ಸಾಮಾನ್ಯ ಜ್ಞಾನದ ಪಾಯಿಂಟ್ಸ್ಗಳನ್ನ ನಿಮ್ಮ ಮುಂದೆ ಓದ್ತಾ ಇದ್ದೀನಿ, ಅದನ್ನು ಲಕ್ಷ್ಯ ಕೊಟ್ಟು ಕೇಳ್ರಿ. ಪ್ರಾಣಿ ಪ್ರಪಂಚದ ಬಗ್ಗೆ ಒಂದಿಷ್ಟು ನೋಡಬೇಕಾದ್ರೆ, ಸಸ್ಯಗಳಿಂದ ಬರುವ ಹುಲ್ಲು, ಎಲೆ ಮುಂತಾದ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಸಸ್ಯಾಹಾರಿಗಳು ಅಂತ ಕರಿತೀವಿ. ಉದಾಹರಣೆಗೆ ಹಸು, ಮೊಲ, ಆಡು ಇತ್ಯಾದಿ ಅಂತ ನಾವು ಕರಿತೀವಿ. ಪ್ರಾಣಿಗಳಿಂದ ದೊರೆಯುವ ಮಾಂಸ, ಮೊಟ್ಟೆ ಇತ್ಯಾದಿ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳಿಗೆ ನಾವೇನು ಕರಿತೀವಿ, ಮಾಂಸಾಹಾರಿಗಳು ಅಂತ ಕರಿತೀವಿ. ಉದಾಹರಣೆಗೆ ಯಾವುದು ಅಂತಂದ್ರೆ ಸಿಂಹ, ಚಿರತೆ, ಹುಲಿ ಇತ್ಯಾದಿ ಅಂತ. ಇನ್ನು ಸಸ್ಯ ಹಾಗೂ ಪ್ರಾಣಿ ಎರಡರಿಂದಲೂ ಬರುವ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಯಾವುವು ಅಂತ ಕೇಳಿದ್ರೆ ಮಿಶ್ರಾಹಾರಿಗಳು. ಸಸ್ಯ ಮತ್ತು ಪ್ರಾಣಿಗಳನ್ನು ಎರಡೂ ಕೂಡ ಬೋಧಿಸ್ತಕ್ಕಂಥವು ಅಂತಂದರೆ ಮಿಶ್ರಾಹಾರಿಗಳು. ಉದಾಹರಣೆಗೆ ಮಾನವ, ನಾಯಿ, ಬೆಕ್ಕು ಇತ್ಯಾದಿ. ಇನ್ನು ಪ್ರಾಣಿ ಮತ್ತು ಅದರ ಉಪಯೋಗ ಏನಂತ ಕೇಳಿದ್ರೆ, ಜೇನುನೊಣ ಜೇನುತುಪ್ಪನ್ನು ತಯಾರಿಸುತ್ತೆ, ಕೋಳಿ ಮೊಟ್ಟೆಯನ್ನು ಇಡತ್ತೆ, ಮೀನು ನೀರಿನಲ್ಲಿರ್ತಕ್ಕಂಥ ಕೀಟಗಳನ್ನ ತಿನ್ನತ್ತೆ, ರಣಹದ್ದು ಸತ್ತ ಪ್ರಾಣಿ ತಿಂದು ಪರಿಸರವನ್ನು ಶುದ್ಧಿ ಮಾಡುತ್ತೆ, ಎತ್ತು ಉಳುಮೆಗೆ ಸಹಾಯಕಾರಿಯಾಗಿದೆ, ಎಮ್ಮೆ ಹಾಲನ್ನು ಕೊಡ್ತಕ್ಕಂಥದ್ದು. ಇವುಗಳನ್ನ ಸ್ವಲ್ಪ ನೀವು ಸ್ಕ್ರೀನ್ಶಾಟ್ ಹಿಡ್ಕೊಂಡ್ರೆ ಭಾರಿ ಆರಾಮಾಗತ್ತೆ. ಯಾಕಂದರೆ ಇದು ಬಹಳಷ್ಟು ನಿಮ್ಮ ಪಾಠಗಳನ್ನ ರಿವಿಷನ್ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಸರಿಯಾಗಿ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಮನನ ಮಾಡಿಕೊಡ್ರಿ ಮಕ್ಕಳೇ. ಮೇಲಿಂದ ಮೇಲೆ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ ಮಕ್ಕಳೇ. ಓಕೆ, ಹಾಗಾದರೆ ಇನ್ನೊಂದಿಷ್ಟು ವಿಷಯಗಳನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ನಮಗೆ ಕುರಿಯಿಂದ ಏನು ಲಾಭ ಅಂತ ಕೇಳಿದ್ರೆ, ಕುರಿಯಿಂದ ಉಣ್ಣೆಯನ್ನು ಪಡ್ಕೊತೀವಿ, ಕುದುರೆಯಿಂದ ಜಟಕಾ ಬಂಡಿ ಅಂತ ನಾವು ಕರಿತೀವಿ. ಕುದುರೆಯಿಂದ ಜಟಕಾ ಬಂಡಿ ಅಂತ ನಾವು ಕರಿತೀವಿ. ಮಕ್ಕಳೇ ನೋಡ್ರಿ ಸರಿಯಾಗಿ ಇದನ್ನು. ಕುರಿ ಉಣ್ಣೆಯನ್ನು ತಯಾರಿಸುತ್ತೆ, ಕುದುರೆ ಜಟಕಾ ಬಂಡಿಗೆ ನಮ್ಗೆ ಯೂಸ್ ಆಗುತ್ತೆ. ನಾವು ಮನೆಯಲ್ಲಿ ಬಳಸುವ ಹಾಲು ಈ ಪ್ರಾಣಿಗಳಿಂದ ದೊರೆಯುತ್ತದೆ. ಎಮ್ಮೆ, ಹಸು, ಆಡು ಈ ಪ್ರಾಣಿಗಳಿಂದ ಹಾಲು ದೊರೆಯಬಹುದು ಅಂತ. ಹೂವಿನ ಮೇಲೆ ಕುಳಿತು ಮಕರಂದ ಬೀರುವುದು ಯಾವುದು ಅಂತ ಕೇಳಿದ್ರೆ ಜೇನುನೊಣ ಮಕ್ಕಳೇ. ಓಕೆ, ಜೇನು ಕುಟುಂಬದವರು ಒಂದು ರಾಣಿ ಜೇನು ಮತ್ತೆಲ್ಲ ಕೆಲಸಗಾರ ಜೇನು ಅಂತ ಕರಿತೀವಿ. ಒಂದು ಮಾತ್ರ ರಾಣಿ ಜೇನು ಇರುತ್ತೆ, ಉಳಿದೆಲ್ಲವೂ ಕೂಡ ಕೆಲಸಗಾರದು ಅಂತಕ್ಕಂಥದ್ದು. ಒಂದು ರಾಣಿ ಜೇನು ಮತ್ತೆಲ್ಲವೂ ಕೂಡ ಕೆಲಸಗಾರ ಜೇನುಗಳು ಅಂತ. ಜನಗಳಾಗ್ಯದ ಜೇನುಗಳು ಅಂತ ನೋಡ್ಕೋಬೇಕು. ಓಕೆ, ಸರಿ. ಹಾಗಾದರೆ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಸಂಪೂರ್ಣವಾಗಿ ನೋಡಿ ಮಕ್ಕಳೇ. ಸರಿ, ರಾಣಿ ಜೇನಿನ ಕೆಲಸ ಏನು ಅಂತ ನಾವು ನೋಡಬೇಕಾದ್ರೆ, ರಾಣಿ ಜೇನಿನ ಕೆಲಸ ಮೊಟ್ಟೆ ಇಡುವುದು. ಕೆಲಸಗಾರ ಜೇನುಗಳ ಕೆಲಸ ಏನು ಅಂತಂದ್ರೆ ಗೂಡು ಕಟ್ಟೋದು, ಆಹಾರ ಸಂಗ್ರಹಿಸೋದು, ರಾಣಿ ಜೇನನ್ನು ನೋಡ್ಕೊಳ್ಳೋದು. ಜೇನಿನಿಂದ ಉತ್ಪಾದಿಸುವ ಅಂಟು ದ್ರವ ಏನಂತ ಕೇಳಿದ್ರೆ ಅದು ಮೇಣ ಮಕ್ಕಳೇ. ಓಕೆ, ಜೇನು ನೊಣಗಳು ಗೂಡನ್ನು ಕಟ್ಟುವುದು ಎದರಿಂದ ಅಂತ ಕೇಳಿದ್ರೆ ಮೇಣದಿಂದ ಅಂತ. ಜೇನು ನೊಣಗಳು ಗೂಡು ಕಟ್ಟುವ ಸ್ಥಳ ಮರದ ಕೊಂಬೆ, ಕೊಠರೆ, ದೊಡ್ಡ ಕಟ್ಟಡಗಳು ಅಥವಾ ತಾರಸಿ ಅಂತ ಕೂಡ ನಾವು ಕರಿಬೋದು. ಎಲ್ಲೆಲ್ಲಿ ಹಾಕ್ತಾವೆ ಜೇನುಗೂಡು ಅಂತಂದ್ರೆ ಮರದ ಕೊಂಬೆಗಳಲ್ಲಿ ಹಾಕ್ಬೋದು, ಕೊಠರೆ ದೊಡ್ಡ ಕಟ್ಟಡಗಳ ಮೇಲೆ, ತಾರಸಿ ಮೇಲೆ ಅನ್ಬೋದು. ಜೇನು ನೊಣಗಳ ಆಹಾರ ಹೂವಿನ ಮಕರಂದ. ಅವಕ್ಕೆ ಆಹಾರ ಯಾವುದಪ್ಪ ಅಂದ್ರೆ ಹೂವಿನ ಮಕರಂದ. ಹಾಗಾದರೆ ಬೆಲ್ಲ ಅಥವಾ ಸಕ್ಕರೆ ನೀರನ್ನು ಬೆರೆಸಿ ಮಾಡುವ ಜೇನುತುಪ್ಪ ಯಾವುದು ಅಂತಂದ್ರೆ ಅಶುದ್ಧ ಜೇನುತುಪ್ಪ. ಕಲ್ಲು ಸಂದಿಗಳಲ್ಲಿ ಗೂಡು ಕಟ್ಟುವುದು ಯಾವುದು ಅಂದ್ರೆ ಸಣ್ಣ ಸಣ್ಣ ಜೇನುಗಳು ಮಾತ್ರ ಕಲ್ಲು ಸಂದಿಗಳಲ್ಲಿ ಜೇನನ್ನು ಕಟ್ತಾವ. ಮರದಿಂದ ಮಾಡಿದ ಜೇನು ಎಲ್ಲಿ ಇಟ್ಟು ಪೆಟ್ಟಿಗೆಗಳನ್ನ ಎಲ್ಲಿಟ್ಟು ಜೇನು ಪಡಿತಾರ ಅಂತಂದ್ರೆ ಹೂತೋಟದಲ್ಲಿ ಪೆಟ್ಟಿಗೆಗಳನ್ನ ಇಟ್ಟು ಅದನ್ನು ಜೇನನ್ನು ಪಡ್ಕೊತಾರ ಅಂತಕ್ಕಂಥದ್ದನ್ನು. ಇದನ್ನು ಸರಿಯಾಗಿ ನೀವೇನು ಮಾಡಬೇಕು ನೋಡ್ಕೋಬೇಕು, ಮನನ ಮಾಡ್ಕೋಬೇಕು, ಸ್ಕ್ರೀನ್ಶಾಟ್ ಹಿಡ್ಕೋಬೇಕು. ಮೇಲಿಂದ ಮೇಲೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಇದರದ್ದು ಅರ್ಥ ಆಗತ್ತೆ ಮಕ್ಕಳೇ. ಓಕೆ, ಸರಿಯಾಗಿ ನೋಡ್ಕೊಡ್ರಿ. ಇನ್ನು ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಜೇನುತುಪ್ಪದಿಂದ ತಯಾರಿಸುವ ವಸ್ತುಗಳು ಯಾವ್ಯಾವು ಅಂತ ಕೇಳಿದ್ರೆ ಮೇಣದ ಬತ್ತಿ, ಬಣ್ಣ, ಮಲಾಮು, ಪೌಡರ
ಇಂಕ ಇವೆಲ್ಲವೂ ಕೂಡ ಜೇನುತುಪ್ಪದಿಂದ ತಯಾರು ಮಾಡ್ತಾರೆ. ಒಂದು ಜೇನುನೊಣ ತನ್ನ ಒಂದು ಸಂಗ್ರಹಣದ ಸಂಚಾರದಲ್ಲಿ ಎಷ್ಟು ಹೂಗಳಿಗೆ ಭೇಟಿ ಕೊಡ್ತೈತೆ ಅಂದ್ರೆ ಒಂದು ಜೇನನ್ನು ತಯಾರಿಸ್ಬೇಕಾದ್ರೆ 50ರಿಂದ 100 ಹೂಗಳಿಗೆ ಭೇಟಿ ಕೊಟ್ಟು ಬರುತ್ತೆ ಒಂದು ಸಲ ಜೇನನ್ನು ತಯಾರಿಸ್ಬೇಕಾದ್ರೆ. ಮಾನವರು ತಿನ್ನುವ ಕೀಟಗಳು ಉತ್ಪಾದಿಸುವ ಏಕೈಕ ಆಹಾರ ಯಾವುದು ಅಂತ ಕೇಳಿದ್ರೆ ಅದೇ ಮಕ್ಕಳೇ ಜೇನುತುಪ್ಪ. ಜೇನುಗೂಡು, ಪಕ್ಷಿಗಳ ಗೂಡು, ಇರುವೆಗೂಡು ನೋಡಿರಿ, ಒಂದು ಸ್ವಲ್ಪ ನೋಡ್ರಿ, ಜೇನುಗೂಡು, ಪಕ್ಷಿಗಳ ಗೂಡು, ಇರುವೆಗೂಡು, ಗೆದ್ದಲುಳುಗಳ ಹುತ್ತ, ಜೇಡರ ಬಲೆ, ಪ್ರಾಣಿ ಜಗತ್ತಿನಲ್ಲಿ ಕಂಡುಬರ್ತಕ್ಕಂತಹ ಅದ್ಭುತ ನಿರ್ಮಾಣಗಳು ಅಂತ. ಬಿಸಿಲಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬೆನ್ನ ಮೇಲೆ ಎಲೆ ಹೊತ್ತು ತಿರುಗುವ ಇರುವೆ ಯಾವುದು ಅಂತ ಕೇಳಿದ್ರೆ ಛತ್ರಿ ಇರುವೆ ಅಂತ ನಾವು ಹೇಳ್ಬೋದು. ಇರುವೆಗಳು, ಗೆದ್ದಲು ಹುಳುಗಳು ನೆಲವನ್ನು ಅಗೆದು ತೋಡುವುದರಿಂದ ಆಗುವ ಉಪಯೋಗ ಏನಂದ್ರೆ ಮಣ್ಣಿನಲ್ಲಿ ಗಾಳಿ ಆಡಿ ಸಸ್ಯಗಳು ಸೊಂಪಾಗಿ ಬೆಳಿತಾವ ಅಂತ. ಓಕೆ, ಸಾಮಾನ್ಯವಾಗಿ ಕಾಡಿನಲ್ಲಿ ಬೆಳೆಯುವ ಮರಗಳು ಯಾವುವು ಅಂತಂದ್ರೆ ತೇಗದ ಮರ, ಹೊಂಗೆ ಮರ, ಶ್ರೀಗಂಧ ಮರ ಅಂತ ಅನ್ಬಹುದು. ಜೇನಿನ ವಿಧಗಳು ಯಾವುದು ಅಂತಂದ್ರೆ ಒಂದು ಹೆಜ್ಜೇನು, ಇನ್ನೊಂದು ಕೋಲ್ಜೇನು ಅಂತ ಹೇಳಬಹುದು. ಜೇನುತುಪ್ಪದ ಉಪಯೋಗಕ್ಕೆ ಎದಕ್ಕೆ ಉಪಯೋಗ ಆಗುತ್ತಂದ್ರೆ ಆಹಾರಕ್ಕೆ ಮತ್ತು ಔಷಧಿಗೂ ಕೂಡ ಜೇನುತುಪ್ಪನ ನಾವು ಉಪಯೋಗ ಮಾಡ್ತೀವಿ. ಇದನ್ನು ಸರಿಯಾಗಿ ಕೇಳ್ಕೊಡ್ರಿ ಮಕ್ಕಳೇ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ನಿಮಗೆಲ್ಲನೂ ಕೂಡ ಅರ್ಥ ಆಗತ್ತೆ. ಓಕೆ, ಹಾಗಾದರೆ ನಾವು ಮತ್ತೆ ಒಂದಿಷ್ಟು ವಿಷಯಗಳನ್ನ ನೋಡೋಣ ಮಕ್ಕಳೇ. ಇನ್ನು ವನ ಸಂಚಾರದ ಬಗ್ಗೆ ಒಂದಿಷ್ಟು ವಿಚಾರ ನೋಡ್ಕೋಬೇಕಾದ್ರೆ, ವನ ಸಂಚಾರ ಏನು? ವನ ಸಂಚಾರ ಅಂದರೆ ಜನರು ಮರ ಕಡಿಯುವವರು ಬಂದಾಗ ಮರಗಳನ್ನು ಅಪ್ಪಿಕೊಂಡು ಪ್ರತಿನಿಧಿಸುವುದನ್ನು ನಾವೇನಂತ ಕೇಳಿದ್ರೆ ಅಪ್ಪಿಕೋ ಚಳವಳಿ ಅಂತ ಕರಿತೀವಿ. ಜನರು ಅದನ್ನು ಮರವನ್ನು ಅಪ್ಕೊಳ್ಳೋದಕ್ಕೆ ಅಪ್ಪಿಕೋ ಚಳವಳಿ. ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳು ಯಾವ್ಯಾವ ಅಂದ್ರೆ ಹುಲಿ, ಜಿಂಕೆ, ಆನೆ, ಚಿರತೆ, ಸಿಂಹ ಮಕ್ಕಳೇ. ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ, ಒಂದ್ಸಲ ಕೇಳಿದ್ರೆ ಅದನ್ನು ಏನಂತ ಕರೀತಾರೆ ಅಂದರೆ ಬಿದಿರು. ಸಸ್ಯಗಳು ಎಲೆಗಳಿಂದ ಸಸಿಗಳು ಹುಟ್ಟುವುದಕ್ಕೆ ಉದಾಹರಣೆ ಯಾವುದು ಅಂತಂದ್ರೆ ನೋಡಿ, ಸಸ್ಯಗಳ ಎಲೆಗಳು ತೆಳಗೆ ಬೀಳ್ತಾವೆ, ಅದರಿಂದ ಮತ್ತೆ ಸಸಿ ಉತ್ಪತ್ತಿ ಆಗುತ್ತೆ, ಅದಕ್ಕೆ ಬಯೋಫಿಲಿಮ್ ಅಂತ, ಕೀಟಹಾರಿ ಸಸ್ಯಗಳಂತ ಕರೀತಾರೆ ಇದನ್ನು. ಸಸ್ಯ ಪ್ರಪಂಚದಲ್ಲಿ ಅತಿ ದೊಡ್ಡ ಬೀಜ ಯಾವುದು ಅಂತಂದ್ರೆ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಕೋಕೋಡಿಮೇಯರ್ 18 kg ಅಂತದು. ಬೆಟ್ಟದಲ್ಲಿ ಶ್ರೀಗಂಧ ಮರ, ಸಾಗವಾನಿ, ಹಲಸಿನ ಮರ, ನೇರಳೆ ಮರ, ತೇಗದ ಮರ, ಬೀಟೆ ಇಷ್ಟೆಲ್ಲ ನಾವು ಬೆಟ್ಟಗಳಲ್ಲಿ ಬೆಳಿಬಹುದು ಅಂತ. ತೇಗದ ಮರ ಇದಕ್ಕೆ ಉಪಯೋಗ ಆಗುತ್ತಂದ್ರೆ ಕಟ್ಟಡ ನಿರ್ಮಾಣಕ್ಕೆ ಮತ್ತು ಮರಗಳ ಹಲಗೆಯನ್ನು ಮಾಡಲಿಕ್ಕೆ. ಶ್ರೀಗಂಧದ ಮರ ಎದಕ್ಕೆ ಉಪಯೋಗ ಆಗುತ್ತಂದ್ರೆ ಅಲಂಕಾರಿಕ ಗೊಂಬೆಗಳ ತಯಾರು ಮಾಡೋದು, ಗಂಧದ ಎಣ್ಣೆ ತಯಾರಿಸಲಿಕ್ಕೆ ಭಾಳ ಉಪಯೋಗ ಆಗುತ್ತೆ. ನೇರಳೆ ಮರ ಎದಕ್ಕಂತಂದ್ರೆ ಉರವಲಿಗೆ ಮತ್ತು ಹಣ್ಣನ್ನು ಕೂಡ ನಾವು ಅದನ್ನು ಉಪಯೋಗಿಸ್ಬೋದು. ಇದನ್ನು ಮೇಲಿಂದ ಮೇಲೆ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮತ್ತೆ ಪುನಃ ಮಾಡಿಕೊಡ್ರಿ. ತಾವೇನಾದರೂ ಹೊಸಬರಾಗಿದ್ರೆ ನಿಮ್ಮ ಒಂದು ಭವಿಷ್ಯದ ಒಂದು ಏಳಿಗೆಗಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ನೀವು ಮೊರಾರ್ಜಿ ಚಾಣಕ್ಯಗಳನ್ನ ಸಂಚಿಕೆಗಳನ್ನು ಕೇಳಲೇಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿಕೊಡ್ರಿ, ಲೈಕ್ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಮತ್ತೆ ಒಂದಿಷ್ಟು ವಿಚಾರಗಳನ್ನ ನೋಡೋಣ ಮಕ್ಕಳೇ. ಒಂದಿಷ್ಟು ಪಾಯಿಂಟ್ಸ್ಗಳನ್ನ ನೋಡಿ ಇಲ್ಲಿ ಮುಗಿಸ್ಬಿಡೋಣ. ಇನ್ನು ಆಲದ ಮರ ನಮಗೆ ಇದು ಉಪಯೋಗ ಅಂದರೆ ಬೇಸಿಗೆಯಲ್ಲಿ ತಂಪು ಕೊಡುತ್ತಾ, ಇನ್ನು ಹೋಮ ಹವನಗಳಲ್ಲಿ ಇದನ್ನು ಕೂಡ ಬಳಸ್ತಾರೆ. ಬೇವಿನ ಮರ ನಮಗೆ ಇದಕ್ಕೆ ಯೂಸ್ ಆಗತ್ತಂದ್ರೆ ಔಷಧಿ ಕಟ್ಟಡಗಳ ಕೆಲಸಕ್ಕೆ. ಇನ್ನು ಬೆಟ್ಟದ ನೆಲ್ಲಿಕಾಯಿ ನಮಗೆ ಅದಕ್ಕೆ ಯೂಸ್ ಆಗತ್ತಂದ್ರೆ ಔಷಧಿ ಊರವಲಿಗೆ. ಇನ್ನು ಬಿದಿರು ನಮಗೆ ಎದಕ್ಕೆ ಯೂಸ್ ಆಗತ್ತಂದ್ರೆ ಬಿದಿರಿನ ಮನೆಗಳ ತಯಾರಿಕೆಗೆ. ಇನ್ನು ಮ್ಯಾಂಗ್ರೋವ್ ಸಸ್ಯಗಳು ಬೀಜಗಳು ಸಸ್ಯಗಳಲ್ಲಿ ಮೊಳಕೆಯಾಗಿ ಸಸ್ಯಗಳು ನೆಲಕ್ಕೆ ಉರುಳಿ ಬೆಳೆಯುವ ಸಸ್ಯಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ಕರಾವಳಿ ಪ್ರದೇಶದಲ್ಲಿ ಕಂಡು ಬರ್ತಾವ. ಮ್ಯಾಂಗ್ರೋವ್ ಸಸ್ಯಗಳ ಬೀಜಗಳು ಸಸ್ಯಗಳಲ್ಲಿ ಮೊಳಕೆ ಆಗ್ತಾವ, ನೆಲಕ್ಕೆ ಉರುಳಿ ಬೀಳ್ತಾವ, ಅವೇ ಮತ್ತು ಬೆಳಿತಾವ. ಇವು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಕರಾವಳಿ ಪ್ರದೇಶದಲ್ಲಿ. 5 ರಾಷ್ಟ್ರೀಯ ಉದ್ಯಾನವನಗಳು, 5 ಪಕ್ಷಿಧಾಮಗಳು ನೋಡ್ರಿ, ನೆನಪಿಡ್ರಿ, 5 ರಾಷ್ಟ್ರೀಯ ಉದ್ಯಾನವನಗಳು, 5 ಪಕ್ಷಿಧಾಮಗಳು, 16 ವನ್ಯಧಾಮಗಳನ್ನು ಒಳಗೊಂಡ ಏಕೈಕ ರಾಜ್ಯ ಯಾವುದು ಅಂತಂದರೆ ಕರ್ನಾಟಕ ಅಂತ ನೋಡ್ರಿ. 5 ರಾಷ್ಟ್ರೀಯ ಉದ್ಯಾನವನಗಳು, 5 ಪಕ್ಷಿಧಾಮಗಳು, 16 ವನ್ಯಧಾಮಗಳನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂತಂದರೆ ಕರ್ನಾಟಕ. ಕಾಡಿನಿಂದ ಆಗುವ ಉಪಯೋಗ ಏನಂದ್ರೆ ಉರುವಲು ಕಟ್ಟಿಗೆ ಪಡಿಬಹುದು, ನೈಸರ್ಗಿಕ ಔಷಧಿ ಸಿಗಬಹುದು, ಹಣ್ಣುಗಳನ್ನು ತಿನ್ನಬಹುದು, ಕಾಲಕ್ಕೆ ಮಳೆನೂ ಕೂಡ ಆಗತ್ತೆ. ಮಕ್ಕಳೇ, ಎಷ್ಟು ಅಪರೂಪದ ಮಾಹಿತಿಗಳನ್ನ ತಮ್ಮ ಮುಂದೆ ತಂದಿದ್ದೀನಿ. ಇದನ್ನು ಚೆನ್ನಾಗಿ ಕೇಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ. ಏನಾದರೂ ನಿಮಗೆ ಸಮಸ್ಯೆಗಳಿದ್ರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿರಿ, ಆಮೇಲೆ ನಿಮಗೆ ನಾನು ರಿಪ್ಲೈನು ಮಾಡ್ತೀನಿ ಅಂತಕ್ಕಂಥ ನಮ್ಮ ಮಾತನ್ನು ಹೇಳ್ತಾ ಇದನ್ನೆಲ್ಲವೂ ಕೂಡ ಚೆನ್ನಾಗಿ ನೋಡ್ಕೊಡ್ರಿ. ದೇವರು ಒಳ್ಳೇದು ಮಾಡಲಿ, ಯಾಕಂದ್ರೆ ನಿಮ್ಮ ಒಂದು ಭವಿಷ್ಯ ಭಾಳ ಉಜ್ವಲಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂದರೆ
ನಾವು ಪ್ರಾರಂಭಿಸಿರ್ತಕ್ಕಂಥದ್ದು ಬಡ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ನಾವು ಮೊರಾರ್ಜಿ ಚಾಣಕ್ಯ ಅಂತಕ್ಕಂಥ ಸಂಚಿಕೆಗಳನ್ನ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ಮೂಲಕ ಬಿಡ್ತಾ ಇದ್ದೀವಿ. ದಯವಿಟ್ಟು ಕೂಡ ತಾವೆಲ್ಲರೂ ಕೂಡ ಇದನ್ನು ಓದಿ ಮನನ ಮಾಡಿಕೊಂಡು ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದೇ ಆಗಿದ್ರೆ ನಮಗೆ ಬಹಳಷ್ಟು ಅನುಕೂಲ ಆಗುತ್ತಾ, ಅದೇ ನಮ್ಮ ಜನ್ಮ ಸಾರ್ಥಕ ಆಗುತ್ತಾ, ನಮ್ಮ ಶ್ರಮಕ್ಕೂ ಕೂಡ ಒಂದು ಬೆಲೆ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇಲ್ಲಿ ಕ್ಲಾಸ್ಗಳನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇವತ್ತು ತಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.